ಮತ್ತೊಂದು ಕಡೆ ಶ್ರೀರಾಮುಲು ಕೂಡ ಕಿಡಿಕಾರ್ತಾ ಇದ್ದಾರೆ. ನಿನ್ನೆ ಆಯ್ತಲ್ಲ ಮೈಸೂರಿನಲ್ಲಿ ಸಾಧನಾ ಸಮಾವೇಶ. ಈ ಸಾಧನಾ ಸಮಾವೇಶವನ್ನ ಮಾಡಿದ್ದು ಕುರ್ಚಿನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತ. ಸಿದ್ದರಾಮಯ್ಯನವರ ಮೇಲೆ ಕೊಪ್ಪಳದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಬಾಣ ಬಿಡ್ತಾ ಇರೋದು ಹಿಂಗೆ. ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಖರ್ಗೆ ಅವರೇ ಹೇಳಿಲ್ಲ, ಸಿದ್ದರಾಮಯ್ಯನವರು ಮಾತ್ರ ಹೇಳ್ಕೊಂಡಿರೋದು. ಸಾಧನಾ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಮಧ್ಯ ಯಾಕೆ ಎದ್ದೋದ್ರು? ಡಿ.ಕೆ. ಶಿವಕುಮಾರ್ ಅವರ ಡಿಸಿಎಂ ಸ್ಥಾನಕ್ಕೂ ಸಿಎಂ ಬೆಲೆ ಕೊಟ್ಟು ಸ್ವಾಗತಿಸಬೇಕಾಗಿತ್ತು. ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರು ಇವರಿಬ್ಬರ ಮಧ್ಯೆ ಗೊಂದಲ ಇರೋದು ಎಲ್ರಿಗೂ ಗೊತ್ತಾಗಿದೆ. ಈಗ ಓಪನ್ ಆಗೇ ಗೊತ್ತಾಗ್ಬಿಟ್ಟಿದೆ. ಹೀಗಂತ ಗಂಗಾವತಿಯ ಮರಳಿ ಗೆಂಬಲ್ಲಿ ಸಿಎಂ ವಿರುದ್ಧ ರಾಮುಲು ಅವರು ಕಿಡಿಕಾರಿದ್ದಾರೆ. 28 ತನಕ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದೇಳಿ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲಿ ಕೂಡ ಉಲ್ಲೇಖನೆ ಮಾಡಲಿಲ್ಲ. ಅವರು ACC ಅಧ್ಯಕ್ಷರು ಅವರು ಒಂದು ತೀರ್ಮಾನ ಅನ್ನೋದಕ್ಕಿಂತ ಅವರು ಹೇಳಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಮಾಡಿದರೆ ಹೇಳ್ತಿದ್ರು. ಎಲ್ಲ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ACC ಅಧ್ಯಕ್ಷರು ಹೇಳಿಲ್ಲ, ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಕೂಡ 28 ತನಕ ಇವರೇ ಮುಖ್ಯಮಂತ್ರಿಗಳಂದ್ರೆ ಯಾರು ಹೇಳಕ್ಕೆ ಹೋಗಲಿಲ್ಲ.